ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೂ ಒಂದು ಅವಿನಾಭಾವ ಸಂಬಂಧ ಇದೆ. ತ್ರೇತಾಯುಗದ ಕಾಲದಿಂದ ಹಿಡಿದು ಕಲಿಯುಗದ ತನಕ ಒಂದಲ್ಲ ಒಂದು ರೀತಿಯಾದಂಥ ನಂಟು ಕರ್ನಾಟಕ ಮತ್ತು ಅಯೋಧ್ಯೆ ನಡುವೆ ಇದೆ. ಇನ್ನು ರಾಮ ಮಂದಿರ ನಿರ್ಮಾಣವನ್ನೇ ತೆಗೆದುಕೊಳ್ಳಿ. ರಾಮ ಮಂದಿರ ನಿರ್ಮಾಣದಲ್ಲಿ ಎಲ್ಲರ ಕೊಡುಗೆ ಇದೆ, ಅದರಲ್ಲೂ ಕೂಡ ಕರ್ನಾಟಕದ ಅನೇಕ ಮಂದಿಯ ಕೊಡುಗೆ ಕೂಡ ಇದರಲ್ಲಿ ಸಾಕಷ್ಟಿದೆ. ಇನ್ನು ಗೋಪಾಲ್ಜಿಯವರಿಂದ ಹಿಡಿದು ಅದೇ ರೀತಿ ಶಿಲ್ಪಿ ಅರುಣ್ ಯೋಗಿರಾಜ್ ಹಾಗೂ ಕನ್ನಡದ ವಿಜ್ಞಾನಿಗಳು ಕೂಡ ನಿರ್ಮಾಣದಲ್ಲಿ ಕೆಲಸ ಮಾಡಿದ್ದಾರೆ. ಇದರ ಜೊತೆಗೆ ಕರ್ನಾಟಕದ ಮಣ್ಣು, ಕರ್ನಾಟಕದ ಬಂಡೆ, ಕರ್ನಾಟಕದ ಕಲ್ಲು ಸಹ ರಾಮ ಮಂದಿರ ನಿರ್ಮಾಣದಲ್ಲಿ ಕೊಡುಗೆಯಾಗಿ ನೀಡಲಾಗಿದೆ. ಹಾಗಾದರೆ ಕರ್ನಾಟಕ ಮತ್ತು ಅಯೋಧ್ಯೆಯ ಸಂಬಂಧವನ್ನು ನೋಡೋಣ ಬನ್ನಿ. ಅಸುರ ಸಂಹಾರಿ, ವೀರ ಬಲಶಾಲಿ, ಹೃದಯ ಸಂಚಾರಿ, ಶಬರಿ ಎಂಜಲು ತಿಂದ ಸರಳತೆಯ ದೀಪ, ಬೆಳಕೆ ತಾನಾಗಿಹ ಶ್ರೀ ವಿಷ್ಣು ರೂಪ. ಭಕ್ತರಿಗಷ್ಟೇ ಅಲ್ಲ, ಕವಿಗಳಿಗೂ ಅಕ್ಷರ ರೂಪದಲ್ಲಿ ಭಕ್ತಿಯ ಸುಧಿಯಾಗಿ ಕಾಣುವವ ರಾಮ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲೇ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯಾಗ್ತಿದೆ. ಈ ವೇಳೆ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ನಮ್ಮ ಕರ್ನಾಟಕದ್ದೇ ಬಹುಪಾಲಿದೆ ಅನ್ನೋ ವಿಷಯ ಗರ್ವ ಮೂಡಿಸುತ್ತೆ. ಬಾಲರಾಮ ಮೂರ್ತಿಗೆ ಬಳಸಿದ ಕಲ್ಲು ಕರ್ನಾಟಕದ್ದು. ಕಲ್ಲಿನಿಂದ ಶ್ರೀರಾಮನ ಅದ್ಭುತ ಮೂರ್ತಿ ಕೆತ್ತಿರುವುದು ಕನ್ನಡಿಗನೇ. ಮಂದಿರ ನಿರ್ಮಾಣಕ್ಕೆ ಬಳಸಿದ ಕಲ್ಲಿನಲ್ಲೂ ಕನ್ನಡ ಕಂಪು. ಮಂದಿರ ನಿರ್ಮಾಣದ ಕಾಂಟ್ರಾಕ್ಟರ್ ಕನ್ನಡಿಗ. ಆಮಂತ್ರಣ ಪತ್ರಿಕೆ ಲೋಗೋ ತಯಾರಿಸಿದ್ದು ಕನ್ನಡಿಗ. ಅಯೋಧ್ಯೆಯ ಪೂಜಾ ಕೈಂಕರ್ಯ ನಡೆಸುತ್ತಿರುವವರಲ್ಲಿ 24 ಅರ್ಚಕರು ಕನ್ನಡಿಗರು. ಪೂಜಾ ಕೈಂಕರ್ಯಗಳಿಗೆ ಮುಹೂರ್ತ ಹಾಕಿದ್ದು ಕನ್ನಡಿಗರೇ. ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನ ಟ್ರಸ್ಟಿ ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು. ಹೀಗೆ ಅಯೋಧ್ಯೆಗೂ ನಮ್ಮ ಕರ್ನಾಟಕಕ್ಕೂ ಬಿಡಿಸಲಾಗದ ನಂಟು ಬೆಸೆದಿದೆ. ರಾಮಮಂದಿರ ನಿರ್ಮಾಣಕ್ಕೆ ನಾನಾ ಭಾಗದ ನಾನಾ ರೀತಿ ಕಲ್ಲು ಬಳಸಿರಬಹುದು. ಆದರೆ ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕ ಕನ್ನಡಿಗರದ್ದೇ ಸಿಂಹಪಾಲಿದೆ ಅನ್ನೋದು ಇಡೀ ಕರ್ನಾಟಕ ಹೆಮ್ಮೆ ಪಡುವ ವಿಷಯ. ಕರ್ನಾಟಕ ಮತ್ತು ರಾಮನ ನಂಟು ಇಂದು ನೆನ್ನೆಯದ್ದಲ್ಲ. ರಾಮನ ಹೆಜ್ಜೆ ಗುರುತುಗಳು ಕರುನಾಡ ನೆಲದಲ್ಲಿ ಅಚ್ಚಳಿಯದಂತೆ ಉಳಿದಿವೆ. ಈ ಪರಂಪರೆ ಈಗಲೂ ಮುಂದುವರೆದಿದೆ. ಅಯೋಧ್ಯೆ ರಾಮಮಂದಿರ ನಿರ್ಮಾಣದಲ್ಲೂ ಕರ್ನಾಟಕದ ನಂಟು ಬೆಸೆದಿದೆ. ಬಾಲರಾಮನ ಮೂರ್ತಿಗೆ ಬಳಸಿದ ಕಲ್ಲು ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ಕೃಷ್ಣ ಶಿಲೆ. ರಾಮದಾಸ್ ಎಂಬುವರ ಜಮೀನಿನಲ್ಲಿ ಈ ಶಿಲೆ ಪತ್ತೆಯಾಗಿತ್ತು. ಈ ಭೂಮಿಲಿ ಸಿಕ್ಕುತ್ತಂತ ನಾವು ಕನಸಿನಲ್ಲೂ ಕಂಡಿರಲಿಲ್ಲ. ಏನೋ ಭಗವಂತನ ನೇಮಕ, ಇಲ್ಲಿ ಸಿಕ್ಕಬೇಕಾಗಿತ್ತು, ಸಿಕ್ಕಿದೆ. ನಮಗೆ ತುಂಬ ಸಂತೋಷ ಆಗುತ್ತೆ. ಅದರಲ್ಲಿ ಪ್ರಪಂಚವೇ ನೋಡ್ತಾ ಇದೆ ರಾಮಮೂರ್ತಿನ ಅಯೋಧ್ಯೆಯಲ್ಲಿ ಈಗ ಬಂದು. ಅದರಿಂದ ನಮಗೆ ತುಂಬ ಸಂತೋಷ ಆಗುತ್ತೆ. ಈ ಕಲ್ಲಿಗೆ ರಾಮನ ರೂಪ ಕೊಟ್ಟು ಸ್ಥಾಪನೆ ಮಾಡಿದ್ದು ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್. ಈ ಒಂದು ದೊಡ್ಡ ಕಾರ್ಯನ ನಮ್ಮ ಹೆಗಲಿಗೆ ಕೊಟ್ಟಿದ್ದು ನಮಗೂ ಬಹಳ ಏನಂತೀವಿ ತುಂಬ ಕಷ್ಟವಾದ ಕೆಲಸ. ದೇಶಕ್ಕೆ ಒಂದು ರಾಮಲಲ್ಲನ ವಿಗ್ರಹನ ತೋರಿಸ್ಬೇಕು ಅನ್ನೋದು ದೊಡ್ಡ ಜವಾಬ್ದಾರಿ. ಇದು ಒಂದು ಮೂಲ ಕಾರಣ, ನಾವು ಮುಂಚೆ ಏನು ಕೆಲಸ ಮಾಡಿದ್ದೇವೆ ಕಲ್ಲಲ್ಲಿ, ಅದೊಂದು ಬಹಳ ಮುಖ್ಯವಾಗಿತ್ತು. ಜೊತೆಗೆ ನಾನು ಮಾಡಿದ ಒಂದು ಕೇದಾರನಾಥಲ್ಲಿ ಶಂಕರಾಚಾರ್ಯ ವಿಗ್ರಹ ಇರ್ಬೋದು, ಮತ್ತು ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು. ಈ ಥರ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟು ಸಕ್ಸಸ್ಫುಲ್ ಆಗಿ ಅವ್ರ ಟೈಮ್ ಒಳಗಡೆ ಜನಕ್ಕೆ ಇಷ್ಟ ಆಗಿ ಮಾಡಿಕೊಟ್ಟಿದ್ದೆ. ಇದು ಒಂದು ಕಡೆಯಾದ್ರೆ, ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮಕ್ಕೆ ಆಮಂತ್ರಣ ಲೋಗೋವನ್ನ ಡಿಸೈನ್ ಮಾಡಿದ್ದು ಕನ್ನಡಿಗ ವಿನ್ಯಾಸಕಾರ ರಮೇಶ್ ತಿಪ್ಪನೂರು. ಸಾವಿರಾರು ಲೋಗೋಗಳ ಮಧ್ಯೆ ರಮೇಶ್ ಲೋಗೋ ಆಯ್ಕೆಯಾಗಿದೆ. ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಸಲಹೆ ನೀಡಿದ್ದರಿಂದಾಗಿ ತಮ್ಮ ಬಂಧು ಪ್ರಿಂಟರ್ಸ್ನಲ್ಲಿ ಲೋಗೋ ವಿನ್ಯಾಸ ಮಾಡಿದ್ದರು ರಮೇಶ್. ಏನು ಲೋಗೋ ಇದೆ ಅದರಲ್ಲಿ ಶ್ರೀಕೃಷ್ಣನ ಚಕ್ರ ಇರಬೇಕು, ಸೂರ್ಯನ ಕಿರಣ ಇರಬೇಕು, ಹಾಗೂ ಹನುಮಂತ ಏನು ನಮ್ಮ ಕನ್ನಡ ನಾಡಿನಲ್ಲೇ ಜನಿಸಿದ ಹನುಮಂತ ಪರಮ ಭಕ್ತ ಅವ್ರದ್ದು ಕೂಡ ಮೂರ್ತಿ ಅದರಲ್ಲಿ ಇರಬೇಕು ಅಂಥೇಳಿ 2 ನಮಸ್ಕಾರ ಮಾಡಿದ ಹನುಮಂತನ ಫೋಟೋ ಕೂಡ ಹಾಕ್ತೀನಿ. ಆಮೇಲೆ ಹಳದಿ, ಕೆಂಪು, ಕೇಸರಿ ಈ 3 ಕಲರನ್ನು ಕೂಡ ಆ ಲೋಗೋನಲ್ಲಿ ಬಳಸೀನಿ.
ಜನವರಿ 16ರಿಂದಲೂ ಅಯೋಧ್ಯೆಯಲ್ಲಿ ನಡೀತಾ ಇರುವ ಪೂಜಾ ಕೈಂಕರ್ಯ ನಡೆಸುತ್ತಿರುವ 24 ಅರ್ಚಕರು ಕನ್ನಡಿಗರಾಗಿದ್ದಾರೆ. ಈ ಎಲ್ಲಾ ಪೂಜಾ ಕೈಂಕರ್ಯಗಳಿಗೆ ಮುಹೂರ್ತ ಹಾಕಿಕೊಟ್ಟಿದ್ದು ಕನ್ನಡಿಗರೇ. ಜನವರಿ 22ರ ಮಧ್ಯಾಹ್ನ 12:20ಕ್ಕೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಮುಹೂರ್ತವು 2023ರ ಏಪ್ರಿಲ್ನಲ್ಲಿ ಬೆಳಗಾವಿಯಲ್ಲೇ ನಿಗದಿಯಾಗಿತ್ತು. ಬೆಳಗಾವಿಯ ನವ ಬೃಂದಾವನ ನಿವಾಸಿ ವಿದ್ಯಾವಿಹಾರ ವಿದ್ಯಾಲಯದ ಕುಲಪತಿ ವಿಜಯೇಂದ್ರ ಶರ್ಮಾ ಅವರೇ ಮುಹೂರ್ತ ನಿಗದಿಪಡಿಸಿದ್ರು. ಏಪ್ರಿಲ್ದಲ್ಲಿ ಅದಕ್ಕೆ 3 ಮುಹೂರ್ತ ಕೊಟ್ಟಿದ್ದೆ, 18, 22, 25. 18ರಂದೇ ಮತ್ತೆ ಹೊಸ ಮೂರ್ತಿಯನ್ನು ಅವತ್ತೇ ಪ್ರವೇಶ ಮಾಡಿದ್ದಾರೆ ಗರ್ಭಗುಡಿಯಲ್ಲಿ. ನಾನು ಕೊಟ್ಟ ಪ್ರಕಾರ ಇವೆಲ್ಲವನ್ನು ಅದೇ ರೀತಿಯಾಗಿ ನಡೆಸ್ತಾ ಇದ್ದಾರೆ. ಇದಕ್ಕೆ ನಾನು ಒಬ್ಬನೇ ಅಲ್ಲ, ದೇಶಾದ್ಯಂತ ಇರತಕ್ಕಂತಹ ನನ್ನ ಹಿತೈಷಿಗಳೆಲ್ಲ ಪಂಡಿತರು, ವಿದ್ವಾಂಸರು, ಮೇಧಾವಿಗಳು, ಎಲ್ಲ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರು ನನಗೆ ತುಂಬ ಹಾರ್ದಿಕವಾಗಿ ಸಹಕಾರ ಕೊಟ್ಟಿದ್ದಾರೆ. ರಾಮಮಂದಿರ ದೇವಾಲಯದ ಅಡಿಗಲ್ಲಿನಿಂದ ಹಿಡಿದು ದೇವಾಲಯದ ವಿನ್ಯಾಸಕ್ಕೆ ಬಳಸಲಾಗಿರುವ ಶಿಲೆ, ನೆಲಹಾಸಿಗೆಗೆ ಬಳಸಲಾಗಿರುವ ಕಲ್ಲು ಅಷ್ಟೇ ಯಾಕೆ, ರಾಮಲಲ್ಲ ವಿಗ್ರಹ ಕೆತ್ತನೆಗೆ ಬಳಸಲಾಗಿರುವ ಶಿಲೆಯನ್ನ ಸಹ ಕೆಜಿಎಫ್ನಲ್ಲಿರುವ NIRMನ ಹಿರಿಯ ವಿಜ್ಞಾನಿ ಡಾಕ್ಟರ್ ರಾಜನ್ ಬಾಬು ಅವರೇ ಪರೀಕ್ಷಿಸಿ ಅಂತಿಮಗೊಳಿಸಿದ್ದಾರೆ. ಲಲ್ಲ ಸ್ಟ್ಯಾಚ್ಯೂ ಅದಕ್ಕೋಸ್ಕರ ಸ್ಯಾಂಪಲ್ಸ್ ಬಂತು. ಅದು ಸ್ಯಾಂಪಲ್ಸ್ ನಾವು 3 ಸ್ಯಾಂಪಲ್ಸ್ ಫೈನಲೈಸ್ ಮಾಡಿದ್ದೀವಿ, ಇಲ್ಲೇ ಟೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಏನಂದರೆ ಎರಡು ಸ್ಯಾಂಪಲ್ಲು ನಮ್ಮದು HD ಕೋಟ ಮೈಸೂರು ಹತ್ರ ಅದು ನಾವು ಓಕೆ ಮಾಡಿದ್ದೀವಿ. ಮತ್ತು ಮಕ್ರಾನ ಮಾರ್ಬಲ್ 3 ಪಾಯಿಂಟ್ಸ್ ನಾವು ಯೂಸ್ ಮಾಡಿದ್ವಿ, 3 ಸ್ಟೋನ್ಸು. ಇದರಲ್ಲಿ ಈಗ ಇಟ್ಟಿರೋದು HD ಕೋಟ, ಅದು ಸ್ಟ್ಯಾಚು ಮಾತ್ರ ಅಲ್ಲಿ ಇನ್ಸ್ಟಾಲ್ ಆಗಿದೆ. ವೆರಿ ಗುಡ್ ಫೈನ್ ಗ್ರೈನ್ ಸ್ಟ್ರಕ್ಚರ್. ತುಂಬ ಹ್ಯಾಪಿ ಆಗಿದ್ವಿ ನಾವು ಅದನ್ನು ನೋಡಬೇಕು. ರಾಮಮಂದಿರ ನಿರ್ಮಾಣ ಬುನಾದಿ ಹಾಕಿರುವುದು ಕರ್ನಾಟಕದ ಕಲ್ಲುಗಳಿಂದಲೇ. ಗುತ್ತಿಗೆದಾರ ಮುನಿರಾಜು ಬೆಂಗಳೂರಿನಲ್ಲೇ ಕಟ್ಟಿದ್ದ ದೇವಸ್ಥಾನವೊಂದನ್ನು ನೋಡಿ ಇವರಿಗೆ ಅಯೋಧ್ಯೆಯಿಂದ ಕರೆ ಬಂದಿತ್ತು. ಬಳಿಕ ಕಲ್ಲುಗಳ ಪರೀಕ್ಷೆ ಹೇಗಾಯಿತು, ಕರ್ನಾಟಕದ ಕಲ್ಲಿನ ಸ್ಪೆಷಾಲಿಟಿ ಏನನ್ನುವುದನ್ನ ಮುನಿರಾಜು ಅವರೇ ಹೇಳ್ತಾರೆ, ಕೇಳಿ. ನಾವು ಮಾಡಿದಂಥ ಒಂದು ಪಾಯ ಅಂದರೆ ಅಲ್ಲೂ ನಾವು ಸಿಮೆಂಟು ಕಬ್ಬಿಣ ಯಾವುದು ಉಪಯೋಗಿಸ್ತೀರ ನಾವು ಮಾಡಿದ್ವಿ. ಅದನ್ನು ನೋಡಿದ್ರು ಅವತ್ತು. ಅದು ನೋಡಿ ಆದಮೇಲೆ ಇದು ನಾವು ಪೂಜೆ ಎಲ್ಲ ಆದಮೇಲೆ ಅಯೋಧ್ಯೆಗೆ ಬಂದರು ಅವರು. ಅಯೋಧ್ಯೆಗೆ ಬಂದಾದ್ಮೇಲೆ ನಂಗೆ ರಾತ್ರಿ 10:30, 11 ಗಂಟೆಗೆ ಒಂದು ಕಾಲ್ ಮಾಡಿಬಿಟ್ಟು, ಈ ಥರ ರಾಮ ಮಂದಿರಕ್ಕೆ ಈ ಥರ ಕಲ್ಲು ಬೇಕಾಗಬಹುದು, ನೀವು ಮಾಡ್ಬೋದಾ ಅಂತ ಕೇಳಿದಾಗ ನನಗೆ ಅವ್ರು ನಿದ್ದೆ ಕಣ್ಣಲ್ಲಿ ಇದೇನು ಕನ್ಸಲ್ಲಿ ಕೇಳ್ತಾ ಇದ್ದಾರಾ ಇಲ್ಲ ಹಾಗೆ ಕೇಳ್ತಾ ಇದ್ದಾರಾ ಅಂತ ಅಷ್ಟು ಅನುಭವ ಆಗಿ ಆದಮೇಲೆ ಅವರಿಗೆಲ್ಲ ನಾವು ವಿವರಣ ಕೊಟ್ಟೆ ನಾನು. ಇದು ರಾಮಮಂದಿರಕ್ಕೆ ಕರ್ನಾಟಕದಿಂದ ಸಮರ್ಪಣೆಯಾಗಿರುವ ಸೇವೆಗಳು. ಇಷ್ಟೇ ಅಲ್ಲ, ರಾಮಮಂದಿರ ನಿರ್ಮಾಣ ಕಾರ್ಯದಲ್ಲಿ ಪರೋಕ್ಷವಾಗಿಯೂ ಸಾಕಷ್ಟು ಅಳಿಲು ಸೇವೆ ರಾಮನಿಗೆ ಮುಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.